ಹೆಲೋ ಎವ್ರಿವನ್, ನಾನು ನಿಮ್ಮ ಕವಿತಾ. ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ ಬಂದುಬಿಟ್ಟು ಸುಕವಿ ಕುಕ್ರಿ ಆ್ಯಂಡ್ ಲೈಫ್ ಸ್ಟೈಲ್ ಅಂತ. ಸೊ ನಾನು ನಿಮಗೆ ಇಂಟ್ರೊಡಕ್ಷನ್ ವಿಡಿಯೋವನ್ನು ಕೊಟ್ಟಿದ್ದೀನಿ. ಇವತ್ತು ಸಂಡೇ, ಗಣೇಶ ಚತುರ್ಥಿ ಸೆಕೆಂಡ್ ಡೇ. ಈಗ ಟೈಮ್ ಆಗಿದೆ, ನೋಡ್ತಾ ಇರ್ಬೋದು. ಈಗ ಟೈಮ್ ಆಗಿದೆ 4:40 ಆಗಿದೆ. ಸೊ ಈಗ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನನ್ನ ಜೊತೆ ಏರಿ ಫುಲ್ ವಿಡಿಯೋವನ್ನು ನೋಡಿ. ಗಣೇಶ ಚತುರ್ಥಿ ಅಲ್ವಾ, ನಮ್ಮ ಮನೆಯಲ್ಲಿ ಗಣೇಶನ ನಾನು ಇಟ್ಟಿದ್ದೀನಿ. ಇದು ಗಣೇಶನ ತಗೊಂಡು ಬಂದಿದ್ವಿ, ಹಾಗೆ ಗಣೇಶನ ಮನೇಲಿ ಇಟ್ಟಿದ್ದೀನಿ. ನಾವು 9 ದಿವಸ ಇಡುವ ಅಂತ ಯೋಚಿಸ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ ಅಲ್ವಾ. ಮನಸ್ಸೇ ಬರ್ತಾ ಇಲ್ಲ ಈ ಡೆಕೋರೇಷನ್ ಎಲ್ಲ ತೆಗಿಯಲಿಕ್ಕೆ. ಹಾಗೆಯೇ ಇಟ್ಟು ನೋಡ್ತಾ ಕೂರೋದು. ಸಿಂಪಸ್ ಮಾಡೋಕ್ಕೆ ನಾನು ಇದು ತನಾವ್ ಅಂತ ಎಪಿಸೋಡ್ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ಫಸ್ಟ್ ಪಾರ್ಟ್ ಕೂಡ ನಾನು ನೋಡಿದ್ದೆ. ಸೊ ಈಗ ಸೆಕೆಂಡ್ ಪಾರ್ಟ್ ನೋಡ್ತಾ ಇದ್ದೀನಿ. ಈಗ ಎಷ್ಟು 4th ಎಪಿಸೋಡಲ್ಲಿ ಇದ್ದೀನಿ. ಸೊ ಸಂಡೇ ಅಲ್ವಾ, ಎಂಥ ಕೆಲಸ ಇಲ್ಲ, ಹಾಗೆ ಸುಮ್ಮನೆ TV ನೋಡ್ತಾ ಕೂತಿದ್ದೀನಿ. ಹಾಗೂ ಇದು ನಮ್ಮದು ದೇವರದ್ದು ಮನೆ. ಆ್ಯಂಡ್ ಇಲ್ಲಿ TV ನೋಡ್ತಾ ಕೂತಿದ್ದೀನಿ. ಮನೇಲಿ ಒಬ್ಬಳೇ ಇದ್ದೀನಲ್ವಾ, ಸೊ ಬೋರ್ ಆಗ್ತಿದೆಯಲ್ವಾ, ಅದಕ್ಕೆ ಸುಮ್ಮನೆ ಎಪಿಸೋಡ್ ನೋಡ್ತಾ ಇದ್ದೀನಿ. ನನಗೆ ಫಸ್ಟ್ ಪಾರ್ಟ್ ತುಂಬಾ ಇಷ್ಟ ಆಯಿತು ಈ ಮೂವಿದು. ಇದು ಸೆಕೆಂಡ್ ಪಾರ್ಟಲ್ಲಿ ತೋರಿಸ್ತಾ ಇದ್ದಾರೆ ನಿಮಗೆಲ್ಲರಿಗೂ ನನ್ನ ವೀಡಿಯೋಸ್ ಹೇಗೆ ಆಗ್ತಾ ಇದೆ ಅಂತ ಹೇಳಿ. ನನಗೆ ಅಷ್ಟು ವೀಡಿಯೋ ಮಾಡೋಕ್ಕೆ ಬರೋದಿಲ್ಲ, ನಾನು ಸ್ಟಾರ್ಟ್ ಮಾಡಿದ್ದೆ ವೀಡಿಯೋಸ್. ಎಲ್ಲರೂ ಈಗ ನೋಡಿದರೆ ಯೂಟ್ಯೂಬ್ ಅಂತೇಳಿದ್ರೆ ಫೇಮಸ್ ಅಲ್ವಾ. ಸೊ ಮನೆಯಲ್ಲಿ ಸುಮ್ಮನೆ ಒಬ್ಬಳೇ ಕೂತಿರುವಾಗ ಬೋರ್ ಅಲ್ವಾ, ಅದಕ್ಕೆ ನಾನು ಎನಿಸಿದೆ ವೀಡಿಯೋಸ್ ಮಾಡಿ ನಿಮ್ಮೊಂದಿಗೆ ಮಾತಾಡುವ ಕನೆಕ್ಷನ್ ಸಿಗುತ್ತೆ. ಹಾಗೆ ನಿಮ್ಮ ಲೈಫ್ ಸ್ಟೈಲ್ ನನಗೂ ತಿಳಿಸಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ನೀವು ಗಣೇಶ ಚತುರ್ಥಿಯನ್ನು ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಹಾಗೂ ನಮ್ಮ ಮನೆಯಲ್ಲಿ ಅಂತೂ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಾವು. ಇಲ್ಲಿ ಯಾವ ರೀತಿ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಅಂತ ನನಗೆ ತಿಳಿಸಿ. ಹಾಗೆ ನಿಮಗೆ ವಿಡಿಯೋಸ್ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಇದೆ, ಅದನ್ನು ಸಬ್ಸ್ಕ್ರೈಬನ್ನು ಒತ್ತಬೇಕು ಅಷ್ಟೇ. ನಿಮ್ಮ ಕೆಲಸ ಏನಿಲ್ಲ, ವೀಡಿಯೋಸ್ ನೋಡೋದು ಹಾಗೂ ಸಬ್ಸ್ಕ್ರೈಬ್ ಮಾಡೋದು. ಸೊ ಇನ್ನೇನಾದರೂ ತಪ್ಪು ಏನಾದರೂ ಕಂಡ್ರೆ ನನ್ನ ವೀಡಿಯೋಸಲ್ಲಿ ಪ್ಲೀಸ್ ಅದನ್ನು ನನಗೆ ತಿಳಿಸಿ. ನಾನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಸೊ ಅದನ್ನು ಸರಿ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿದ್ದುಪಡಿಯನ್ನು ಮಾಡಿ ಮುಂದಿನ ವೀಡಿಯೋವನ್ನು ನಾನು ಹಾಕ್ತೀನಿ, ಓಕೆನಾ? ಸೊ ಈಗ ಏನಿಲ್ಲ, ಈಗ ಟೀ ಕುಡಿಬೇಕು. ಟೀ ಮಾಡ್ತೀನಿ. ಟೀ ಕುಡಿದು ಮತ್ತೆ ತೋರಿಸ್ತೀನಿ ನಿಮಗೆ, ಮತ್ತೆ ಸಿಗ್ತೀನಿ, ಓಕೆನಾ? ನಾನು ಇದು ಹಾಲನ್ನು ಯೂಸ್ ಮಾಡೋದು. ಟೆಟ್ರಾ ಪ್ಯಾಕ್ ಇದು ಬರುತ್ತಲ್ವಾ, ಗುಡ್ ಲೈಫ್ ಇದು. ನನಗೆ ಜಾಸ್ತಿ ತಿಕ್ಕಾಗಿ ನನಗೆ ಇಷ್ಟ ಆಗಲ್ಲ. ಟೀ ಆಗಿರ್ಬೋದು, ಚಾಯ್ ಆಗಿರ್ಬೋದು. ನಾನು ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಯೂಸ್ ಮಾಡ್ತೇನೆ. ನಾನು ಸ್ವಲ್ಪ ನೀರು ಕೂಡ ಯೂಸ್ ಮಾಡ್ತೇನೆ ನೋಡಿ, ಇಷ್ಟೇ. ನನಗೆ ಅದು ಏನಂತ ಗೊತ್ತಿಲ್ಲ, ತೆಳುವಾಗಿದ್ರೇ ತುಂಬ ರುಚಿ ಅನಿಸೋದು. ಇವತ್ತು ಆಫ್ಟರ್ನೂನು ನಾನು ಇದೇ ಪುಳಿಯೋಗರೆನೇ ತಿಂದಿದ್ದು. ಸೊ ಪುಳಿಯೋಗರೆ ಮಾಡಿದ್ದೆ, ತುಂಬ ಚೆನ್ನಾಗಿರುತ್ತೆ. ಮೈ ಫೇವ್ರೆಟ್ ಅಂತ ಹೇಳ್ಬೋದು. ಪುಳಿಯೋಗರೆ ಇಸ್ ಮೈ ಫೇವ್ರೆಟ್. ಇದು ಒಳ್ಳೆ ಕುದಿ ಬರಬೇಕು. ಕುದಿ ಬಂದಾದ್ಮೇಲೆ ಟೀ ಪೌಡರ್ ಹಾಕೋದು. ನಾನು ಸಿಂಪಲ್ ಹಾಲು ಹಾಕೋದು, ಟೀ ಪೌಡರ್ ಹಾಕೋದು, ಮತ್ತು ನಾನು ಶುಗರ್ ಯೂಸ್ ಮಾಡಲ್ಲ, ಜಾಗ್ರಿಗೆ ಹಾಕೋದು ಅಷ್ಟೇ. ಕೆಲವರೆಲ್ಲ ಇದು ಹಾಕ್ತಾರೆ, ನೆಡ್ತಾರೆ, ಶುಂಠಿ ಆಗಿರ್ಬೋದು, ಕಾರ್ಡೆಮನ್ ಆಗಿರ್ಬೋದು, ಇದೆಲ್ಲ ಹಾಕಿ ಇಲೈಚಿ ಎಲ್ಲ ಹಾಕ್ತಾರೆ. ನನಗೆ ಅದೆಲ್ಲ ಇಷ್ಟ ಆಗಲ್ಲ. ನನಗೆ ಸಿಂಪಲ್ ಆಗಿ ಇಷ್ಟ. ಸೊ ಸಿಂಪಲ್ ಆಗಿ ಕುಡಿಯೋದು ನಾನು. ಇದು ಟೀ ಪೌಡರ್. ಈ ಥರ ಬಾಕ್ಸ್ ನಿಮಗೆ ಸಿಗುತ್ತೆ ಅಮೆಝಾನಲ್ಲಿ ಆಗಿರ್ಬೋದು ಅಥವಾ ಮೀಶೋದಲ್ಲಿ ಆಗಿರ್ಬೋದು. ಈ ಥರ ಬಾಕ್ಸ್ ಸಿಗುತ್ತೆ, ಚೆನ್ನಾಗಿದೆ ಅಲ್ವಾ, ನೋಡ್ಲಿಕ್ಕೆ ಕೂಡ ಖುಷಿ ಆಗುತ್ತೆ. ಸೊ ನಾನು ಇದರಲ್ಲಿ ಹಾಕಿಟ್ಟಿದ್ದೀನಿ. ಟೀ ಪೌಡರ್ ಖಾಲಿ ಆಗಿದೆ, ತರಬೇಕು. ಇಷ್ಟೇ ಇರುತ್ತೆ. ಟೀ ಮಾಡಲಿಕ್ಕಂತೂ ಪೇಷನ್ಸ್ ಬೇಕು. ಒಂದ್ಸಲ ಏನಾಗ್ತದೆ ಅಂತ ಹೇಳಿದ್ರೆ ಹಾಲಿಟ್ಟು ಹೋಗಿ ಬಿಡೋದು ಹೊರಗಡೆ, ಕುದಿ ಬಂದದ್ದು ಗೊತ್ತಾಗೋದಿಲ್ಲ. ಮತ್ತು ಫುಲ್ ಎಲ್ಲ ಗ್ಯಾಸಿನ ಮೇಲೆ ಒಂದು ಕೆಲಸ ಮಾಡಿಕ್ಕೆ ಹೋಗಿ ಇನ್ನೊಂದು ಕೆಲಸ ಶುರು ಆಗ್ತದೆ.
ಅದಕ್ಕೆ ಯಾವಾಗ ಟೀ ಮಾಡುವಾಗ ಹತ್ತಿರನೇ ಇರಬೇಕು. ಹಾಲು ಯಾವಾಗ ಕುದಿ ಬರುತ್ತೆ ಅಂತ ಹೇಳಿಕ್ಕಾಗಲ್ಲ. ನಾನು ಖಾಲಿ ಟೀ ಪೌಡರ್ನ ಇದಕ್ಕೆ ಹಾಕ್ತೀನಿ, ಜಾಗ್ರಿನ ಇದಕ್ಕೆ ಹಾಕೋದಿಲ್ಲ. ನಾನು ಸಪ್ರೇಟಾಗಿ ಗ್ಲಾಸಿಗೆ ಕುಡಿಯುವ ಗ್ಲಾಸ್ ಇರುತ್ತಲ್ಲ, ಕಪ್ಪು, ನೋಡಿ 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 ಯಾವಾಗ ಬರ್ತದೆ ಅಂತ ಹೇಳಿಕ್ಕಾಗಲ್ಲ. ನನಗೆ ಅದೇ ಒಂದು ಹೆದರಿಕೆ ಆಗೋದು. 4 ಸ್ಪೂನ್ ಹಾಕ್ತೆ. ನನಗೆ ಲೈಟಾಗಿ ಸ್ಟ್ರಾಂಗ್ ಇದ್ರೇ ನನಗೆ ಚೆನ್ನಾಗಿ ಅನಿಸೋದು. ಆಹಾ, ಘಮ ಘಮ ಒಂದು ಸುಗಂಧ, ಎಂತ ಹೇಳ್ತಾರೆ, ಖುಷಿಬು ಖುಷಿಬು ಆಯ್ತಾ ಎಲ್ಲ ಬರ್ತದಲ್ಲ, ಒಂದು ಖುಷಿಯೇ ಖುಷಿ. ನೋಡಿ, ಚೆನ್ನಾಗಿ ಟೇಸ್ಟ್ ಬೇಕು ಹೇಳಿದ್ರೆ ಟೀಗೆ ಚೆನ್ನಾಗಿ ಕುದಿಸ್ಬೇಕು. ಒಂದು 3-4-5 ಸಲ ಕುದಿಸ್ಬೇಕು ಚೆನ್ನಾಗಿ. ಆಗ ಮಾತ್ರ ಅದು ಟೀದು ಟೇಸ್ಟ್ ಉಂಟಲ್ಲ ಸೂಪರ್ ಆಗಿ ಬರುತ್ತೆ. ನಾನು ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ಡೈರೆಕ್ಟ್ ಕುದಿಯದೆ, ಹಾಲು ಕುದಿಯದೆ ನಾನು ಟೀ ಪೌಡರ್ ಹಾಕಿ ಬಿಡ್ತಾ ಇದ್ದೆ. ಆ ಟೈಮಲ್ಲಿ ಎಂತ ನನಗೆ ಅದು ಎಂತ ಟೀ ಕುಡಿತಿದ್ದೀನಾ ಏನು ಕುಡಿತಿದ್ದೀನ ಅಂತಾನೆ ಅರ್ಥನೇ ಆಗ್ತಿರ್ಲಿಲ್ಲ. ಸೊ ಮತ್ತೆ ನನ್ನ ಹಸ್ಬೆಂಡ್ ಹೇಳಿದ್ದು, ನೋಡು ಈ ಥರ ಕುದಿ ಬಂದಾದ್ಮೇಲೆ ಟೀ ಪೌಡರ್ ಹಾಕಿ ಒಂದು 4-5 ಸಲ ಕುದಿಸಿದ್ರೆ ಮಾತ್ರ ಅದು ಚೆನ್ನಾಗಿ ಟೀ ಪೌಡರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ವ. ನೋಡಿ, ನಾನು ಈ ಥರ ಗ್ಲಾಸ್ ತಗೊಳ್ತೀನಿ, ಕಾಣಿಸ್ತಿಲ್ವ? ಈ ಥರ ಗ್ಲಾಸ್ ತಗೊಂಡು ಇದಕ್ಕೆ ಹಾಕಿ ಇದಕ್ಕೆ ನಾನು ಜಾಗ್ರಿ ಪೌಡರ್ ಹಾಕೋದು ಅಂತ ಹೇಳಿದ್ರೆ ಇದಕ್ಕೆ ಡೈರೆಕ್ಟ್ ಹಾಕೋದು, ನಾನು ಇದಕ್ಕೆ ಹಾಕೋದಿಲ್ಲ. ಈ ಥರ ಜಾಗ್ರಿ ಪೌಡರ್ ಇರ್ತದೆ. ಸೊ ಒಳ್ಳೆಯದು, ಡಯಾಬಿಟೀಸ್ ನವರಿಗೂ ಇದು ಓಕೆ ಅಂತ ಹೇಳ್ತಾರೆ, ನನಗೆ ಅಷ್ಟು ಗೊತ್ತಿಲ್ಲ. ಈ ಥರ ಜಾಗ್ರಿ 1 ಸ್ಪೂನ್ ಹಾಕೋದು, 1.5 ಸ್ಪೂನ್ ಅಷ್ಟೇ. ಮಿಕ್ಸ್ ಮಾಡಿದರೆ ಇದು ಏನು ಗೊತ್ತಾ, ಈಸಿಯಾಗಿ ಕರಗಿ ಹೋಗ್ತದೆ, ಹಾಕಿದ ತಕ್ಷಣನೇ ಕರಗಿ ಹೋಗ್ತದೆ. ಸೊ ಟೀ ನಮ್ಮದು ರೆಡಿ ಆಯಿತು. ಬನ್ನಿ ಹೋಗುವ, ಹಾಲಲ್ಲಿ ಕೂತ್ಕೊಳ್ಳು. ನೋಡಿ, ಟೀ ರೆಡಿ ಆಗಿದೆಲ್ಲ. ಏನು ಸೂಪರ್. ನನಗೆ ಟೀ ಅಂದರೆ ತುಂಬ ಇಷ್ಟ. ಕೆಲವೊಮ್ಮೆ ಬೆಳಗ್ಗೆ ಕುಡಿತೇನೆ, ಇಲ್ಲ ಅಂತ ಹೇಳಿದ್ರೆ ಸಂಜೆ ಕುಡಿತೇನೆ. ಎಷ್ಟೊಂದು ಪಾತ್ರೆ ಇತ್ತಲ್ಲ ದೇವ, ನಾನು ಇದು ಟೀ ಕುಡ್ದಾದ್ಮೇಲೆ ನನಗೆ ಸಿಂಕ್ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂದರೆ ಸಿಂಕ್ ಫುಲ್ ತುಂಬಿ ಹೋಗಿತ್ತು ಪಾತ್ರೆಗಳಿಂದ. ಅಂದರೆ ಬೆಳಗಿಂದ ನಾನು ವಾಶೇ ಮಾಡಿರಲಿಲ್ಲ. ಮಧ್ಯಾಹ್ನ ಇದು ಮಾಡಿದ್ದೆ ಅಲ್ವಾ, ಪುಳಿಯೋಗರೆ ಮಾಡಿ ಆದಮೇಲೆ ಮಾಡಬೇಕಿತ್ತು ನನಗೆ ವಾಶ್. ನನಗೆ ಎಂತ ಸಂಡೇ ಅಲ್ವಾ, ಆಲಸಿತನ, ನನಗೆ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ನನಗೆ ಅದು ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ವಾಶ್ ಮಾಡ್ತಾ ಇದ್ದೀನಿ. ನನಗೆ ಏನು ಗೊತ್ತುಂಟ, ಮಾಡಲಿಕ್ಕೆ ಓಕೆ, ಅಡುಗೆ ಮಾಡಲಿಕ್ಕೆಲ್ಲ ನಾನು ಮಾಡ್ತೇನೆ. ಅದು ಮಾಡಿ ಆದಮೇಲೆ ಒಂದು ಪಾತ್ರೆ ತೊಳೆಯೋದು ಕೆಲಸ ಇದೆಯಲ್ಲ, ನನಗೆ ಅದು ಒಂದು ಎಷ್ಟು ಕಷ್ಟ. ನನಗೆ ಅದು ಇಷ್ಟನೇ ಇಲ್ಲ, ಪಾತ್ರೆ ತೊಳೆಯೋ ಕೆಲಸ ಅಂತೂ ಇಷ್ಟನೇ ಇಲ್ಲ ನನಗೆ. ಖಾಲಿ ಅಡುಗೆ ಮಾಡಿ ನಾನು ಎಷ್ಟು ಬೇಕಾದ್ರೆ ಅಡುಗೆ ಮಾಡ್ತೇನೆ. ನನಗೆ ನೀವು ಪಾತ್ರೆ ಇದ್ದರೆ ಉಂಟಲ್ಲ, ನಾನು ಅಡುಗೆ ಮಾಡಿಡ್ತೇನೆ. ನನಗೆ ತೊಳಿಲಿಕ್ಕೆ ಒಂದು ಭಯಂಕರ ಕಷ್ಟ. ಆಯ್ತು, ತೊಳಿತಾ ಇದ್ದೆ, ಪೂರ ಕ್ಲೀನ್ ಮಾಡಿದೆ. ಇಷ್ಟು ಪಾತ್ರೆ ಇತ್ತು ತೊಳಿಲಿಕ್ಕೆ ಇವತ್ತು, ಎಲ್ಲ ಕ್ಲೀನ್ ಮಾಡಿದೆ. ಕಾಚ ಕ್ಲೀನ್ ಆಯ್ತಲ್ವಾ? ಇಷ್ಟು ಇತ್ತು, ರಾಮರಾಶಿ ಪಾತ್ರೆಗಳಿತ್ತು. ಕೆಲಸಕ್ಕೆ ಹೋಗೋ ಮೊದಲೇ ಇವತ್ತು ಏನೋ ಸಂಡೇ ಅಲ್ವಾ, ಆದ್ರೂ ಅವ್ರಿಗೆ ಕೆಲಸ ಇತ್ತು. ಏನು ಇಲ್ಲಿ ಟ್ರಿಪ್ ಅಂದರೆ ಟ್ರಿಪ್ ಥರನೇ ಇಲ್ಲಿ ಚೆನ್ನೈಯಲ್ಲಿ ತಿರುಗಲಿಕ್ಕೆ
ಇದ್ರು. ಸೊ ನನಗೆ ಮಾರ್ನಿಂಗ್ ಹೇಳಿದರು ನನಗೆ ಸ್ವಲ್ಪ ಶೂ ವಾಶ್ ಮಾಡಿ ಇಡು ಅಂತ, ತುಂಬ ಕೊಳೆ ಆಗಿತ್ತು. ಸೊ ಹಾಗೆ ಶೂ ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ಬಂದಾದ ಮೇಲೆ ನಾನು ತೋರಿಸ್ತೀನಿ ಅವಳಿಗೆ. ಶೂದು ಇದು ನಾನು ವಾಶ್ ಮಾಡಲಿಲ್ಲ, ಖಾಲಿ ಇದು ಮಾತ್ರ. ಸೊ ಇಲ್ಲೇ ಇಡ್ತೀನಿ ಈ ಥರ. ಈಗ ಸ್ವಲ್ಪ ವಾಕಿಂಗ್ಗೆ ಹೋಗುವ ಅಂತ, ಸಂಜೆ ಟೈಮ್ ಅಲ್ವಾ, 5 ಗಂಟೆ ಆಗಲಿಕ್ಕೆ ಆಯಿತು. ಅಷ್ಟೊತ್ತಿಗೆ ನಾನು ವಾಕಿಂಗ್ಗೆ ಹೋಗಬೇಕು ಅಂತ ರೆಡಿಯಾಗಿ ಹೋದೆ. ಸೊ ಇದೇ ನಮ್ಮದು ಮನೆದು ಹೊರಗಡೆ ಅಂತ ಹೇಳಿದರೆ ಅಂಗಣ ಹೇಳ್ತಾರಲ್ವಾ, ಅದೇ ಆ ಥರ. ನಾವು ಸೊಸೈಟಿಲಿ ಇರೋದು, ಹಾಗೆ ಕಾರ್ ಪಾರ್ಕಿಂಗಿಗೆ ಜಾಗ ಕೊಟ್ಟಿದ್ದಾರೆ. ಇದು ನಂದು ಸ್ಕೂಟಿ, ನಾನು ಮೊದಲು ಹೋಗ್ತಾ ಇದ್ದೆ ಕಾಲೇಜಿಗೆ, ಇದರಲ್ಲೇ ಹೋಗ್ತಾ ಇದ್ದೆ. ಇದೆಲ್ಲ ಬೇರೆಯವ್ರದ್ದು ಗಾಡಿಗಳನ್ನೆಲ್ಲ ಇಟ್ಟಿದ್ದಾರೆ. ನಾವು ಸುತ್ತಕೊಳ್ಬೇಕು ಒಂದು ಕಾರು. ಸೊ ಇದುವೇ ನಮ್ಮದು ಸೊಸೈಟಿ. ಇಲ್ಲಿ 2 BHK 3 BHK ಓನ್ ವಿಲ್ಲಾಸ್ ಎಲ್ಲ ಇದೆ. ಓಕೆ, ನಮ್ಮದು ಸೊಸೈಟಿ ಅಂತೂ ತುಂಬ ಚೆನ್ನಾಗಿ ಇದೆ. ಮತ್ತು ಹವಾ ಅಂದರೆ ಗಾಳಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಚಂದ ಚಂದ ಹೂಗಳಿದೆ. ಹಾಗೆ ಇಲ್ಲಿ ಸೊಸೈಟಿಲಿ ಏನಂತ ಹೇಳಿದರೆ ಪಾರ್ಕ್ ಕೂಡ ಇದೆ. ಸಣ್ಣ ಸಣ್ಣ ಮಕ್ಕಳಿಗೆ ಆಟ ಆಡಲಿಕ್ಕೆ ಸಂಜೆ ಹೊತ್ತಿಗೆಲ್ಲ ಪಾರ್ಕ್ ಇದೆ. ನಾನು ಕೂಡ ಜೋಕಾಲಿಯಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದೇನೆ. ನನಗೆ ಹೆದರಿಕೆ ಆಗ್ತಿತ್ತು, ಯಾರಾದ್ರು ನೋಡಿದರೆ ಏನಾರು ಹೇಳ್ತಾರ ಅಂತ. ಸಣ್ಣ ಮಕ್ಕಳಿಗಲ್ವಾ ಜೋಕಾಲಿ ಅಂತ ಹೇಳಿದ್ರೆ, ಸಣ್ಣ ಮಕ್ಕಳಿಗಲ್ವಾ ಅದು ಆಟ ಆಡಲಿಕ್ಕೆ ಇರೋದು. ನಾನು ಕೂತ್ಕೊಂಡು ಎಲ್ಲಿ ಕಟ್ಟಾಗ್ತದೆ ಅಂತ ಹೆದರಿಕೆ ಆಗಿ ನಾನು ಮೆಲ್ಲ ಸ್ವಲ್ಪ ಆಟ ಆಡ್ತಾ ಇದ್ದೆ. ಅಂದರೆ ಇದು ಮಕ್ಕಳು ಇನ್ನೂ ಬಂದಿರಲಿಲ್ಲ, 5 ಗಂಟೆ ಆಗಿತ್ತಲ್ವ. ಇನ್ನೂ 5:30 6 ಗಂಟೆ ಆಗುವಾಗ ಎಲ್ಲ ಫುಲ್ ಪಾರ್ಕ್ ತುಂಬಿ ಹೋಗ್ತದೆ ಮಕ್ಕಳಿಂದ. ಸೊ ನನಗೆ ಜೋಕಾಲಿ ಆಡೋದು ಅಂತ ಹೇಳಿದ್ರೆ ತುಂಬಾ ಇಷ್ಟ. ಸೊ ಸ್ವಲ್ಪ ಆಟ ಆಡಿ ನಾನು ಬಂದೆ. ಹತ್ತಿರ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಮನೆಯೆಲ್ಲ ಇದೆಯಲ್ಲ, ಯಾರಾದ್ರು ನೋಡಿದರೆ ಮತ್ತೆ ಏನು ಹೇಳ್ತಾರಂತ ಹೇಳಿ ಬಂದೆ. ಸೊ ಅದೇ ನಾನು ಅಲ್ಲೇ ಆಟ ಆಡ್ತಿರುವಾಗ ನನಗೆ ಇದು ಕಾಣಿತು, ಬಾದಾಮ್ ಗಿಡ ಹೇಳ್ತಾರಲ್ವ, ತುಂಬ ಚೆನ್ನಾಗಿ ಬಾದಾಮ್, ಎಷ್ಟು ಬಾದಾಮ್ ಕೆಳಗೆ ಕೂಡ ಬಿದ್ದಿದೆ ಅಂತ ಹೇಳಿದರೆ ಅದನ್ನು ಕುಟ್ಟಿ ತೆಗೆದ್ರೆ ಉಂಟಲ್ಲ, ಅದರಲ್ಲಿ ನಿಮಗೆ ಚಿಕ್ಕ ಚಿಕ್ಕದು ಬಾದಾಮ್ ಸಿಗ್ತದೆ. ನಾನು ಮೊದಲೆಲ್ಲ ತಿಂತಾ ಇದ್ದೆ. ಹಾಗೆ ಒಂದು ಮಗು ಬಂತು, ಆಟ ಆಡ್ತಾ ಇತ್ತು, ನೋಡ್ತಾ ಕೂತಿದ್ದೆ. ಮತ್ತು ನಾನು ಹಾಗೆಯೇ ವಾಕಿಂಗ್ ಮಾಡ್ತಾ ಹೋಗ್ತಾ ಇದ್ದೆ. ತುಂಬ ಚೆನ್ನಾಗಿ ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು, ತಂಪು ಅಂತ ಅನ್ನಿಸ್ತಾ ಇತ್ತು. ಹಾಗೆಯೇ ವಾಕಿಂಗ್ ಮಾಡ್ತಾ ಈಗ ವಾಕಿಂಗ್ ಮಾಡಿ ಬಂದೆ. ಅಲ್ಲ, ಸ್ವಲ್ಪ ಮುಖ ತೊಳೆಯುವ ಅಂತ. ನನ್ನ ಕೈ ಮುಖ ಕಾಲು ತೊಳಿತೀನಿ ಬಂದ ತಕ್ಷಣ. ಫ್ರೆಶ್ ಅಂತ ಅನ್ನಿಸುತ್ತೆ. ಮುಖಕ್ಕೆ ಎಷ್ಟು ನೀವು ನೀರು ಹಾಕ್ತೀರಿ ನೋಡಿ, ಅಷ್ಟು ನಿಮಗೆ ಅನಿಸುತ್ತೆ ಎಷ್ಟು ಫ್ರೆಶ್ ಆಗಿ ನಿದ್ದೆ ಎಲ್ಲ ಬರಲ್ಲ, ಅಂದರೆ ಫ್ರೆಶ್ ಇರುತ್ತೆ ಮುಖ ಎಲ್ಲ. ಸೊ ಅದೇ ಮುಖ ತೊಳೆದೆ. ಮತ್ತು ನೀವೆಲ್ಲ ಏನು ಮಾಡ್ತಾ ಇದ್ದೀರಾ, ಸಂಜೆ ಹೊತ್ತಿಗೆ ಏನೆಲ್ಲ ಮಾಡ್ತೀರಾ ಅಂತ ನನಗೆ ಹೇಳಿ, ಕಮೆಂಟ್ ಮಾಡಿ. ಸೊ ಇದು ನಮ್ಮದು ಬೆಡ್ರೂಮ್ ಅಂತ. ನಮಗೆ ಬೆಡ್ರೂಮಿಗೆ ಅಟ್ಯಾಚ್ ಆಗಿರುವ ಬಾತ್ರೂಮ್ ಕೂಡ ಇದೆ. ಇಲ್ಲ, ಸಪ್ರೇಟ್ ಕೂಡ ಇದೆ. ನಾನು ರೂಮ್ಗೆ ಹೋಗಿದ್ದಲ್ವ, ಹಾಗೆ ಅಲ್ಲೇ ಮುಖ ಎಲ್ಲ ತೊಳೆದೆ. ಸೊ ಈಗ ಗಣೇಶ ಇಟ್ಟಿದ್ದೀನಲ್ವ, ಒಂದು ಪೂಜೆ ಮಾಡಬೇಕೀಗ. ಪೂಜೆ ಮಾಡಿ ನೈಟಿಗೆ ಡಿನ್ನರ್ಗೆ ಏನಾದರೂ ಪ್ರಿಪೇರ್ ಮಾಡಬೇಕು, ಗೊತ್ತಿಲ್ಲ. ಅವ್ರು ಬಂದ ಮೇಲೇ ನೋಡಬೇಕು ಏನು ಊಟ ಮಾಡಿ ಬರ್ತಾರಾ ಅಥವಾ ಮನೆಯಲ್ಲಿ ಏನಾದ್ರು ನನಗೆ ಮಾಡಬೇಕಾ ಗೊತ್ತಿಲ್ಲ. ಏನಾದ್ರು ಮಾಡಲಿಕ್ಕೆ ಅಂತೇಳಿದ್ರೆ ಅವ್ರಿಗೆ ಏನಾದರೂ ಹಸಿವಿದ್ರೆ ನಾನು ಮಾಡ್ತೀನಿ, ಇಲ್ಲಾಂದರೆ ನಾನಂತೂ ರಾತ್ರಿ ಬಿಟ್ಟಿದ್ದೇನೆ. ಈಗ ಊಟ ಮಾಡೋದು ಬಿಟ್ಟಿದ್ದೇನೆ. ನನಗೆ ಏನಂತ ಹೇಳಿದ್ರೆ ರಾತ್ರಿ ಹಸಿವೇನೇ ಆಗೋದಿಲ್ಲ. ಸೊ ರಾತ್ರಿ ನಾನು ಜಾಸ್ತಿ ಊಟ ಮಾಡಲಿಕ್ಕೆ ಹೋಗಲ್ಲ. ನೋಡುವ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಾನು ನಿಮಗೆ ಏನಾದರೂ ನಾನು ಕಿಚನಲ್ಲಿ ಏನಾದರೂ ಅಡುಗೆ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ, ಓಕೆನಾ? ನನ್ನ ಹಸ್ಬೆಂಡ್ ಬಂದರು ಈಗ. ಹೇಳಿದರು ನನಗೂ ಹಸಿವಿಲ್ಲ, ಏನೋ ಸ್ನ್ಯಾಕ್ಸ್ ಟೈಪ್ ಏನಾದರೂ ಇದ್ದರೆ ಮಾಡಿಕೊಡು ಅಂತ. ಹಾಗೆ ಸ್ವೀಟ್ ಕಾರ್ನ್ ತಂದಿಟ್ಟಿದ್ದೆ ನಿನ್ನೆನೆ. ಸೊ ಸ್ವೀಟ್ ಕಾರ್ನನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ನಾನು ಒಂದು ಸ್ನ್ಯಾಕ್ಸ್ ರೆಸಿಪಿ ಹೇಳ್ತೀನಿ ಇದರಲ್ಲೇ. ಏನು ಗೊತ್ತಾ, ಸ್ವೀಟ್ ಕಾರ್ನನ್ನು ಫಸ್ಟ್ ಬಾಯ್ಲ್ ಮಾಡಬೇಕಾಯ್ತಾ. ಬಾಯ್ಲ್ ಆದ ನಂತರ ಆ ಸ್ವೀಟ್ ಕಾರ್ನನ್ನು ನೀವು ಆಯಿಲಲ್ಲಿ ಫ್ರೈ ಮಾಡಬೇಕು, ಚೆನ್ನಾಗಿ ಅದು ಕ್ರಿಸ್ಪಿ ಆಗಬೇಕು.
ಸ್ವೀಟ್ ಕಾರ್ನ್ ಇದೆಯಲ್ವಾ, ಅದು ಚೆನ್ನಾಗಿ ಕ್ರಿಸ್ಪಿ ಆಗುವ ತನಕ ನೀವು ಆಯಿಲಲ್ಲಿ ಇದು ಫ್ರೈ ಮಾಡ್ತಾ ಇರಬೇಕು. ಅದನ್ನು ಕೈ ಆಡಿಸ್ತಾ ಇರಬೇಕು, ಯಾಕೆಂದರೆ ಗಂಟಾದರೆ ಅಥವಾ ಅಂಟ್ಕೊಂಡ್ರೆ ಅದಕ್ಕೆ ಅದನ್ನು ಕೈ ಆಡಿಸ್ತಾ ಇರಬೇಕು, ಕ್ರಿಸ್ಪಿ ಆಗುತ್ತೆ. ಸೊ ಒಂದು 5-10 ಮಿನಿಟ್ಸಲ್ಲಿ ಕ್ರಿಸ್ಪಿನೆಸ್ ಸಿಗುತ್ತೆ. ಕ್ರಿಸ್ಪಿನೆಸ್ ಸಿಕ್ಕಾದ್ಮೇಲೆ ಒಂದು ಬೌಲಿಗೆ ಹಾಕಿ ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಇನ್ನು ಬೇರೆ ಏನಾದರೂ ಮತ್ತು ಕರಿಬೇವು ಸೊಪ್ಪು, ಈ ಥರ ಬೇರೆ ಏನಾದರೂ ಇದ್ದರೆ ವೆಜಿಟೇಬಲ್ಸ್ ಏನಾದರೂ ಇದ್ದರೆ ಕ್ಯಾರೆಟ್ ಎಲ್ಲ ಹಾಕ್ಕೊಳ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ನಾನು ಸಿಂಪಲ್ಲಾಗಿ ಆನಿಯನ್ ಮತ್ತು ಕೊರಿಯಾಂಡರ್ ಲೀವ್ಸನ್ನು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಚಾಟ್ ಮಸಾಲ, ಪೆಪ್ಪರ್ ಪೌಡರ್ ಆಗಿರ್ಬೋದು, ಇದು ಏನು ಹೇಳ್ತಾರೆ ಎಂತ ನನಗೆ ಕನ್ನಡದಲ್ಲಿ ಹೆಸರೆಲ್ಲ ನೆನಪೇ ಇಲ್ಲ, ಅರಶಿನ ಪುಡಿ ಮತ್ತು ಇದು ಕೆಂಪು ಖಾರದ ಪುಡಿ, ಇದು ಎಂತ ಹೇಳ್ತಾರೆ ಮಿರ್ಚಿ ಪೌಡರ್, ಅರಶಿನ ಪುಡಿ ಇದೆಲ್ಲ ಹಾಕ್ಕೊಂಡು, ಚಾಟ್ ಮಸಾಲ ಹಾಕ್ಕೊಂಡು, ಯಾವುದಾದ್ರು ಒಂದು ಮಸಾಲ ಇದ್ದರೆ ಅದನ್ನು ಹಾಕಿಕೊಂಡು ಚೆನ್ನಾಗಿ ಇದು ಕೂಡ ಹಾಕಬೇಕು ಇರ್ತಾರೆ ಅಂತ ಹೇಳ್ತಾರೆ ಕೊರಿಯಾಂಡರ್ ಇದೆಲ್ಲ ಪೌಡರ್, ಅದು ಸಹ ಸ್ವಲ್ಪ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ಒಂದು ಘಮ ಅಂತ ಪರಿಮಳ ಬರಲಿಕ್ಕೆ ಶುರು ಆಗ್ತದೆ. ಓಕೆ, ಬಾಯಲ್ಲೆಲ್ಲ ನೀರು ಬರ್ತಾ ಇರ್ತದೆ. ನಾನು ಜಾಸ್ತಿ ಸ್ಪೈಸಿ ತಿನ್ನೋದು, ಹಾಗೆ ನನ್ನ ಹಸ್ಬೆಂಡ್ ಕೂಡ ಜಾಸ್ತಿ ಸ್ಪೈಸಿ ತಿನ್ನೋದು, ಅದಕ್ಕೆ ನಾನು ಜಾಸ್ತಿ ಖಾರದ ಪೌಡ್ರನ್ನು ಹಾಕಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ, ಮಕ್ಕಳು ತಿನ್ನೋದಾದರೆ ಸ್ವಲ್ಪ ಸ್ವಲ್ಪ ಹಾಕಿ ನೀವು ಮಕ್ಕಳಿಗೂ ಕೂಡ ಕೊಡ್ಬೋದು, ಚೆನ್ನಾಗಿರುತ್ತೆ. ಟೀ ಟೈಮಲ್ಲಿ ಸ್ನ್ಯಾಕ್ಸ್ ಅಥವಾ ಹೀಗೇನೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಗರಿ ಆಗಿದೆ ಅಲ್ಲವಾ, ಸೂಪರ್ ಆಗಿ ನೋಡಿದ್ರಲ್ವಾ ಯಾವ ರೀತಿ ನಾನು ಸ್ವೀಟ್ ಕಾರ್ನ್ ಇದು ಸ್ನ್ಯಾಕ್ಸ್ ಮಾಡಿದೆ ಅಂತ. ಆ ಥರನೇ ಮಾಡಿ ತಿನ್ಬೋದು, ಎಲ್ಲರೂ ಇಷ್ಟಪಡ್ತಾರೆ. ಎಷ್ಟು ಸೂಪರ್ ಆಗಿರುತ್ತೆ ಹೇಳಿದ್ರೆ. ಅದು ಮುರ್ಮುರಿ ಇರ್ತದಲ್ವಾ, ಅದು ಫಂಕ್ಷನ್ ಎಲ್ಲ ಇದ್ರೆ ಮುರ್ಮುರಿ ಎಲ್ಲ ಮಾಡ್ತಾ ಇರ್ತಾರಲ್ವಾ, ಆ ಥರನೇ ಟೇಸ್ಟ್, ದಿಟ್ಟು ಸೇಮ್ ಟೇಸ್ಟ್. ನನಗೆ ಸೂಪರ್, ನನಗೆ ಇಷ್ಟ, ನನ್ನ ಹಸ್ಬೆಂಡ್ ಕೂಡ ಇಷ್ಟ. ಹಾಗೆ ನಾವು ಇದನ್ನು ಮಾಡಿ ಈಗ ತಿಂತೇವೆ. ಸೊ ನಿಮಗೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಒಂದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ನನ್ನ ವಿಡಿಯೋದಲ್ಲಿ ಏನಾದರೂ ಚೇಂಜಸ್ ಬೇಕಿದ್ದರೆ, ಚೇಂಜಸ್ ಅಂತ ಹೇಳಿದರೆ ನಾನು ಮಾಡೋ ರೀತಿ ಸರಿ ಇಲ್ವಾ ಅಥವಾ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.